ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮಯಾಧರಿತ್ರಿ ಸಂಚಿಕೆ 135. ಬೃಂದಾವನಕ್ಕೆ ಆಗಮಿಸಿದ್ದ ಅವಿನಾಶನನ್ನು ಕಂಡು ಕ್ಷಮ ಕೃಷ್ಣನನ್ನು ಸೇರಿದಂತೆ ಶ್ರೀಪತಿಗೂ ಆಶ್ಚರ್ಯವಾಗಿತ್ತು. ಸರ್, ನೀವ್ಯಾಕೆ ಈ ರೀತಿ ನಗ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗಲಿಲ್ಲ. ನನ್ನ ಫ್ಯಾಮಿಲಿ ನೋಡಿ ನಿಮಗೆ ಅಷ್ಟೊಂದು ಸಂತೋಷ ಆಯ್ತಾ? ಅಮರ್ನ ಮಾತಿನಲ್ಲಿ ವ್ಯಂಗ್ಯವಿದ್ದರೂ ಅದು ಅವಿನಾಶನ ಕಣ್ಣಿಗೆ ಕಾಣಲಿಲ್ಲ. ಅಲ್ಲ ಕಣಪ್ಪ ಅಮರ್, ನೀನು ನಿನ್ನ ಬಗ್ಗೆ ಮೊನ್ನೆ ಹೇಳಿದಾಗ ಬಹಳ ಬುದ್ಧಿವಂತ ಅಂದ್ಕೊಂಡಿದ್ದೆ. ಆದರೆ ನಿನ್ನ ಮನೆಯವರು ಅಂದ್ಕೊಂಡಿರೋರು ನಿನಗೆ ಎಷ್ಟೆಲ್ಲ ಸುಳ್ಳುಗಳನ್ನು ಹೇಳಿ ನಿನ್ನನ್ನು ನಂಬಿಸಿದ್ರು ನಿನಗೆ ಗೊತ್ತೇ ಆಗಲಿಲ್ವಲ್ಲ. ಅವನದ್ದು ಮತ್ತದೇ ಕುಹಕದ ನಗು. ಸ್ಟಾಪ್ ಇಟ್ ಸರ್, ಏನೋ ಚೆನ್ನಾಗಿ ಮಾತನಾಡ್ತೀರಿ. ಮನೆಗೆ ಬಂದ ಅತಿಥಿಗಳು ಅಂತ ಸುಮ್ಮನಿದ್ರೆ ಹೀಗೆ ಬಾಯಿಗೆ ಬಂದಂತೆ ಮಾತಾಡ್ತಿರಲ್ಲ. ನನ್ನ ಫ್ಯಾಮಿಲಿ ಬಗ್ಗೆ ಇನ್ನೊಂದು ಮಾತನಾಡಿದ್ರು ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೇಗೆ ಮರ್ಯಾದೆಯಿಂದ ಬಂದ್ರೋ ಹಾಗೆ ಅದೇ ಮರ್ಯಾದೆಯಲ್ಲಿ ಹಿಂದಿರುಗಿ. ಅಮರ್ ಅಸಹನೀಯವಾಗಿ ನುಡಿದು ಬಾಗಿಲಿನತ್ತ ಕೈ ತೋರಿದನು. ಮಗ ತಮ್ಮ ಕೈ ತಪ್ಪಿ ಹೋಗುವನೇನೋ ಎಂದು ಮನದಲ್ಲಿಯೇ ಭಯಗೊಂಡಿದ್ದ ಕೃಷ್ಣ, ಕ್ಷಮಾ, ಶ್ರೀಪತಿ ಮೂವರಿಗೂ ಅಮರ್ನ ಮಾತುಗಳನ್ನು ಕೇಳಿ ಆಶ್ಚರ್ಯವಾಗಿತ್ತು. ಅಮರ್, ನಿನ್ನಿಂದ ನಾನು ಈ ರೀತಿ ಮಾತುಗಳನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀನೇ ಯೋಚನೆ ಮಾಡು. ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ರು ಇವರು ಯಾರೊಬ್ಬರೂ ಕೂಡ ಏನು ಮಾತಾಡ್ತಾ ಇಲ್ಲ. ಯಾಕೆ ಅಂತ ಗೊತ್ತಿದ್ಯಾ? ಯಾಕೆ ಅಂತ ನಾನು ಹೇಳ್ತೀನಿ ಕೇಳು. ಅವಿನಾಶನ ಮಾತಿನ ನಡುವೆ ಬಾಯಿ ಹಾಕಿದ್ದ ಕ್ಷಮ, ಹೇಳೋದು ಬೇಡ ಕೇಳೋದು ಬೇಡ. ಪುಟ್ಟ, ಮೊದಲು ಅವರನ್ನು ಹೊರಗೆ ಕಳಿಸು ಎಂದು ನಿಷ್ಠುರವಾಗಿ ನುಡಿದಳು. ಅಮ್ಮ, ತಡೀರಿ, ಇವರು ಏನನ್ನು ಹೇಳ್ತಾರಂತೆ. ಅದನ್ನು ಹೇಳೋದಕ್ಕೆ ಅಂತಾನೆ ಬಹಳ ದೂರದಿಂದ ಬಂದಿದ್ದಾರೆ ಅನಿಸುತ್ತೆ. ಪಾಪ, ಅವರು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಖರ್ಚು ಮಾಡಿದ ಹಣಕ್ಕಾದ್ರೂ ಬೆಲೆ ಬೇಡ್ವಾ ಎಂದ ಅಮರ್ ಅವಿನಾಶನತ್ತ ತಿರುಗಿ, ನೀವು ಹೇಳಿ ಸರ್ ಎಂದನು. ಕ್ಷಮ ಆತಂಕದಿಂದ ಕೃಷ್ಣನ ಬಳಿ ಬಂದು ನಿಂತಳು. ಅವನು ಅವಳ ಮುಷ್ಟಿಗಳನ್ನು ತನ್ನೆರಡು ಕೈಗಳಿಂದ ಬಿಗಿ ಹಿಡಿದು ಏನೂ ಆಗುವುದಿಲ್ಲವೆಂದು ಭರವಸೆ ನೀಡಿದನು. ಅಮರ್, ನಾನು ಸಮಯಕ್ಕೆ ಬಹಳ ಮಹತ್ವ ಕೊಡೋನು. ಇಲ್ಲಿ ಯಾರ ಸಮಯವನ್ನು ನಾನು ಹಾಳು ಮಾಡೋದಿಲ್ಲ. ನಾನು ನೇರವಾಗಿ ಹೇಳ್ತೀನಿ ಕೇಳು. ಇವರು ನಿನ್ನ ನಿಜವಾದ ಹೆತ್ತವರೇ ಆಗಿದ್ದಿದ್ರೆ ಇಷ್ಟರ ಒಳಗೆ ಇವರ ಮುಂದೆ ಕೈ ಜೋಡಿಸಿ ನಿಲ್ತಾ ಇದ್ದೆ. ಆದರೆ ಇವರ್ಯಾರೂ ನಿನ್ನ ಹೆತ್ತವರಲ್ಲ. ನಿನ್ನ ಅಪ್ಪ ಅಮ್ಮ ಅಂತ ಸುಳ್ಳು ಹೇಳಿ ನಿನ್ನನ್ನು ನಂಬಿಸ್ತಾ ಇದ್ದಾರೆ. ನಿನ್ನ ಹೆತ್ತ ಅಮ್ಮ ದೇವರ ಪಾದ ಸೇರಿ ಅದಾಗಲೇ ಬಹಳ ವರ್ಷಗಳೇ ಕಳೆದಿವೆ ಎಂದು ಅವನ ತೀರಾ ಹತ್ತಿರಕ್ಕೆ ಬಂದವನು, ಮಗನೇ ಅಮರ್, ನಿನ್ನ ಹೆತ್ತ ತಂದೆ ನಾನೇ ಕಣೋ ಎಂದು ಅವನನ್ನು ಬಿಗಿಯಾಗಿ ತಬ್ಬಿಕೊಂಡನು. ಸತ್ಯಾಂಶ ತಿಳಿದಾಗ ತನ್ನ ಮಗ ಕೂಡ ತನ್ನನ್ನು ತಬ್ಬಿ ಪ್ರೀತಿಯ ಸಿಹಿ ಮುತ್ತುಗಳನ್ನು ನೀಡುವನು ಎಂದುಕೊಂಡಿದ್ದ ಅವಿನಾಶನಿಗೆ ಮತ್ತೊಮ್ಮೆ ನಿರಾಸೆಯಾಯಿತು. ಅವಿನಾಶನ ಎರಡು ಕೈಗಳು ಮಗನನ್ನು ಬಳಸಿತ್ತೇ ವಿನಃ ಮಗನ ಪ್ರೀತಿಯ ಸ್ಪಂದನ ಅವಿನಾಶನಿಗೆ ಸಿಗದೆ ಹೋಯಿತು. ತನ್ನಿಂದ ಅವನನ್ನು ದೂರಕ್ಕೆ ಸರಿಸಿದ ಅಮರ್, ಮಿಸ್ಟರ್, ಇದು ನಿಮಗೆ ಓವರ್ ಆಯಿತು ಅನ್ನಿಸ್ತಿಲ್ವಾ? ನೀವು ಇಲ್ಲಸಲ್ಲದ ಕಥೆಗಳನ್ನು ಹೇಳ್ಕೊಂಡು ನನ್ನನ್ನು ನಂಬಿಸೋದಕ್ಕೆ ಬರಬೇಡಿ. ನೀವು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. 14 ವರ್ಷಗಳಿಂದ ಪತ್ತೆಯೇ ಇಲ್ಲದವರು ಈಗ ಅದೆಲ್ಲಿಂದಲೂ ಪ್ರತ್ಯಕ್ಷವಾಗಿ ನಾನು ನಿನ್ನ ಅಪ್ಪ ಅಂದರೆ ಹೇಗೆ ನಂಬೋದು? ನೀವು ನನ್ನ ಅಪ್ಪ ಅಂತ ಯಾವುದಾದ್ರೂ ಒಂದು ವಿಷಯದಲ್ಲಿ ಸಾಬೀತು ಮಾಡಿ, ಆಗ ನಂಬ್ತೀನಿ. ನಿರ್ವಿಕಲ್ಪದಿಂದ ನುಡಿದು ಕೈ ಕಟ್ಟಿ ಗಂಭೀರವಾಗಿ ನಿಂತನು. ಅಯ್ಯೋ ದೇವ್ರೆ, ನನಗೆ ಇದೆಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದು ಬಿಟ್ಟೆ. ಅವರಿಬ್ಬರ DNA ಪರೀಕ್ಷೆ ಮಾಡಿಸಿದ್ರೆ ಮುಗಿಯಿತು. ಅಮರ್ನ ನಿಜವಾದ ತಂದೆ ಅವಿನಾಶನೇ ಅನ್ನೋ ಸತ್ಯ ಗೊತ್ತಾಗಿ ಬಿಡ್ತದೆ. ವಿಹ್ವಲತೆಯಿಂದ ಒದ್ದಾಡುತ್ತಿದ್ದ ಕ್ಷಮ ಮನಸ್ಸಿನಲ್ಲಿಯೇ ಆತಂಕಗೊಂಡಳು. ಅವಿನಾಶನಿಗೆ ಆ ಉಪಾಯ ತಿಳಿದಿದ್ದರೂ ಅದು ತಕ್ಷಣಕ್ಕೆ ಆಗದ ಕೆಲಸವಲ್ಲ ಎಂದು ತಿಳಿದಿದ್ದವನು, ಪುಟ್ಟ, ನಿನಗೆ ಬ್ಯಾಡ್ಮಿಂಟನ್ ಅಂದರೆ ಪ್ರಾಣ ಅನ್ನೋದು ನನಗೂ ತಿಳಿದಿದೆ. ನಿನಗೆ ಬ್ಯಾಡ್ಮಿಂಟನ್ ಅಂದರೆ ಇಷ್ಟ, ನನಗೆ ನೀನಂದರೆ ಇಷ್ಟ. ಅದಕ್ಕೆ ನಾನು ನನ್ನೆಲ್ಲ ಕೆಲಸವನ್ನು ಬಿಟ್ಟು ನಿನ್ನ ಆಟ ನೋಡೋದಕ್ಕೆ ಬಂದಿದ್ದು.
ನಿನ್ನನ್ನು ಅದಕ್ಕಿಂತ ಮೊದಲು ಹಲವಾರು ಬಾರಿ ನೋಡಿದ್ದೇನಾದರೂ ಮಾತನಾಡಿಸಿದ್ದು ಅದೇ ಮೊದಲು. ಹೆತ್ತವರಿಗೆ ಮಕ್ಕಳ ಭವಿಷ್ಯ, ಅವರ ಆಸೆ ಕನಸುಗಳನ್ನು ಸಾಕಾರಗೊಳಿಸೋದೇ ಮೊದಲ ಗುರಿಯಾಗಿರಬೇಕು. ನಾನು ಅದೇ ವಿಶ್ವಾಸದಿಂದ ನಿನ್ನ ಆಟೋಟದ ಸ್ಪರ್ಧೆಗೆ ಬಂದು ನಿನಗೆ ಪ್ರೋತ್ಸಾಹ ನೀಡಿದೆ. ಆದರೆ ಈ ನಿನ್ನ ನಕಲಿ ಅಪ್ಪ ಅಮ್ಮ ಇಬ್ಬರಲ್ಲಿ ಒಬ್ರು ಬರಲಿಲ್ಲ ನೋಡು. ಈಗಲಾದರೂ ಅರ್ಥ ಮಾಡ್ಕೊ, ಇವರಿಬ್ಬರದ್ದು ಕೇವಲ ತೋರಿಕೆ ಪ್ರೀತಿ ಎಂದು ಅತ್ಯುಕ್ತಿಯಿಂದ ಮಾತನಾಡಿದನು. ಒಂದು ಕ್ಷಣ ಮೌನವಾಗಿದ್ದ ಅಮರ್ ಅವಿನಾಶನ ಎದುರು ನಿಂತು ಆಪ್ಯಾಯಮಾನದಿಂದ ಅಪ್ಪ ಎಂದು ಉಸುರಿದನು. ಆ ಕ್ಷಣವೇ ಕ್ಷಮಾಳ ಮನಸ್ಸು ಒಡೆದು ಜರ್ಜರಿತವಾಯಿತು. ಅವಳು ಏನನ್ನೂ ಮಾತನಾಡದೆ ನೆಲದ ಮೇಲೆ ಕುಸಿದು ಕುಳಿತಳು. ಅವಳ ಬಳಿ ಬಂದ ಶ್ರೀಪತಿ ಅವಳನ್ನು ಸಮಾಧಾನಪಡಿಸಿ ಕೃಷ್ಣನ ಪಕ್ಕದಲ್ಲಿ ಕುಳ್ಳಿರಿಸಿ ಕುಡಿಯಲು ನೀರು ಕೊಟ್ಟನು. ಅವಿನಾಶನಿಗೆ ಒಳಗೊಳಗೆ ಆನಂದವಾಗುತ್ತಿತ್ತು. ಆದರೆ ಅವನು ಅದನ್ನು ತೋರ್ಪಡಿಸದೆ, ನನ್ನ ಮಗ ಅಮರ್ ನನಗೆ ಕೊನೆಗೂ ಸಿಕ್ಕಿಬಿಟ್ಟ, ಸತ್ಯಕ್ಕೆ ಗೆಲುವು ಅನ್ನೋದು ಮತ್ತೊಮ್ಮೆ ಸಾಬೀತಾಯಿತು ಎಂದು ಮತ್ತೊಮ್ಮೆ ಮಗನನ್ನು ಆಲಿಂಗನ ಮಾಡಿಕೊಳ್ಳಲು ಮುಂದಾಗುತ್ತಿದ್ದವನ ಸಂತೋಷ ಝರ್ರನೆ ಜಾರಿತು. ತನ್ನ ಕೈಗಳಿಂದ ಅವಿನಾಶನನ್ನು ತಡೆದ ಅಮರ್, ನಾನು ನಿನ್ನನ್ನು ಅಪ್ಪ ಅಂತ ಒಪ್ಪಿಕೊಂಡಿದ್ದೀನಿ ಅಂತ ನಿನಗ್ಯಾರು ಹೇಳಿದ್ದು? ತುಟಿಯಂಚಿನಲ್ಲಿ ಕುಹಕದ ನಗು ಹೊತ್ತು ಅವನಿಂದ ಹಿಂದೆ ಸರಿದನು. ಮೊದಲಿದ್ದ ಸರ್, ಮಿಸ್ಟರ್ ಬದಲಾಗಿ ಏಕವಚನದಲ್ಲಿ ಕರೆದದ್ದು ಅವಿನಾಶನಿಗೆ ಅಚ್ಚರಿ ಮೂಡಿಸಿತ್ತು. ಅಮರ್, ನಾನು ಹೇಳ್ತಾ ಇರೋದು 100ಕ್ಕೆ 100ರಷ್ಟು ಸತ್ಯ. ನಾನೇ ನಿನ್ನ ಸ್ವಂತ ತಂದೆ. ಇಲ್ಲ ಅಂದವ್ರು ಯಾರು? ನನ್ನ ಜನ್ಮಕ್ಕೆ ಕಾರಣನಾದವನು ನೀನೇ ಅಂತ ನನಗೂ ತಿಳಿದಿದೆ. ಅಮರ್ನ ಮಾತುಗಳು ಕ್ಷಮ, ಕೃಷ್ಣ ಹಾಗೂ ಶ್ರೀಪತಿಯನ್ನು ಬೆಚ್ಚಿ ಬೀಳಿಸಿತ್ತು. ಪುಟ್ಟ ಅಮರ್. ಕ್ಷಮ ಕುಳಿತಲ್ಲಿಂದ ಎದ್ದು ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಮಗನ ಬಳಿ ಬಂದಳು. ಅಮ್ಮನನ್ನು ಸಮಾಧಾನ ಮಾಡಿದ ಅಮರ್, ಅಮ್ಮ ಅಳಬೇಡ, ನನಗೆ ಎಲ್ಲ ಸತ್ಯವೂ ತಿಳಿದಿದೆ. ನಾನು ಮಗುವಾಗಿದ್ದಾಗ ಒಂದೇ ಒಂದು ಬಾರಿಯೂ ಸರಿಯಾಗಿ ಮುಖ ನೋಡದೆ, ಲಾಲನೆ ಪಾಲನೆ ಮಾಡದೆ ನನ್ನ ಅಮ್ಮನನ್ನು ಮೋಸದಿಂದ ಕೊಲೆಗೈದು ನನ್ನನ್ನು ಅನಾಥನನ್ನಾಗಿ ಮಾಡಿದ ಈತ ಇವತ್ತು ಬಂದು ನಾನೇ ನಿನ್ನಪ್ಪ, ನನ್ನ ಜೊತೆ ಬಂದ್ಬಿಡು ಅಂತಂದರೆ ಇವನ ಜೊತೆ ಹೋಗೋಕ್ಕೆ ನನ್ನನ್ನು ಇವನ ಹಾಗೆ ಮನುಷ್ಯತ್ವ ಮಾನವೀಯತೆ ಇಲ್ಲದವನು ಅಂತ ಅಂದ್ಕೊಂಡಿದ್ದಾನೆ ಅನಿಸುತ್ತೆ ಎಂದು ಶುಷ್ಕ ಕಂಠದಿಂದ ನುಡಿದು ಅವಿನಾಶನನ್ನೇ ದುರುಗುಟ್ಟಿಕೊಂಡು ನೋಡಿದನು. ಅವಿನಾಶನಿಗೆ ಒಂದು ಕ್ಷಣ ನಾಚಿಕೆ ಎನಿಸಿತು. ಹೆತ್ತ ಮಗನೇ ತಂದೆಯ ಮಾನವನ್ನು ಎಲ್ಲರೆದುರು ಹರಾಜು ಹಾಕುತ್ತಿದ್ದರೆ ಆತ ತಾನು ಮಾಡಿದ ತಪ್ಪಿನಿಂದಾಗಿ ಏನು ಮಾತನಾಡಬೇಕೋ ತಿಳಿಯದೆ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತನು. ಪುಟ್ಟ, ಈ ವಿಷಯ ನಿನಗೆ? ಕ್ಷಮ ದುಃಖಭರಿತ ಧ್ವನಿಯಲ್ಲಿ ಕೇಳಿದಳು. ಅಮ್ಮ, ಮೊದಲೆಲ್ಲ ನಾನು ಅಪ್ಪನ ಜೊತೆ ಕೆಟ್ಟದಾಗಿ ನಡ್ಕೊಳ್ಳುವಾಗ ಜಯಣ್ಣ ಹೇಳ್ತಾ ಇದ್ರು, ಚಿಕ್ಕೇಜ್ಮನ್ರೆ, ನೀವು ಯಜಮಾನರ ಬಳಿ ಹಾಗೆಲ್ಲ ನಡ್ಕೊಳ್ಳೋದು ಒಳ್ಳೆಯದಲ್ಲ. ಅವರು ಇಲ್ದಿದ್ರೆ ನೀವು ಈ ಸುಖದ ಸುಪ್ಪತ್ತಿಗೆಯಲ್ಲಿ ಇರ್ತಾನೆ ಇರಲಿಲ್ಲ ಅಂತ. ಆಗ ನಾನು ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಾ ಇರಲಿಲ್ಲ. ಅದ್ರ ಬಗ್ಗೆ ಪ್ರಶ್ನಿಸಬೇಕು ಅಂತಲೂ ಅನ್ನಿಸ್ತಾ ಇರಲಿಲ್ಲ. ಆದರೆ ಮೊನ್ನೆ ಚಾಂಪಿಯನ್ಶಿಪ್ ದಿನ ಈತ ನನ್ನನ್ನು ಸ್ಟೇಡಿಯಂನಲ್ಲಿ ಭೇಟಿಯಾದ. ಮೊದಲು ನಾನು ನಿಮ್ಮ ಅಭಿಮಾನಿ ಅಂತ ಪರಿಚಯ ಮಾಡಿಕೊಂಡವನು ಮಾತು ಮುಂದುವರಿಸುತ್ತಾ ಶ್ಯಾಮಲಾ, ಕ್ಷಮ ಹಾಗೂ ಅಮೃತ ಅಂತ ಮತ್ಯಾರದ್ದೋ ಹೆಸರೇಳಿ ಅವರೆಲ್ಲರೂ ನನಗೆ ಗೊತ್ತು ಅಂದ. ನಾನು ಕೂಡ ಈತ ಯಾರೋ ನಿಮಗೆ ಪರಿಚಿತ ವ್ಯಕ್ತಿಯೇ ಆಗಿರ್ಬೋದು ಅಂತ ಆತ್ಮೀಯತೆಯಿಂದನೇ ಮಾತಾಡಿಸ್ದೆ. ಅದಾದ 3-4 ದಿನಗಳಲ್ಲಿ ಒಮ್ಮೆ ಜಯಣ್ಣನ ಜೊತೆ ಹೀಗೆ ಸುಮ್ಮನೆ ಕುಳಿತು ಮಾತನಾಡ್ತಾ ಇದ್ದಾಗ ನಾನು ಈತನ ಪರಿಚಯವಾದ ಬಗೆಯನ್ನು ಹೇಳಿದೆ. ಆಗ ಅವಿನಾಶನ ಹೆಸರು ಕೇಳಿದ ತಕ್ಷಣ ಜಯಣ್ಣನ ಮುಖವೆಲ್ಲ ಕಪ್ಪಿಟ್ಟಿತು. ಅಷ್ಟರವರೆಗೂ ತಮಾಷೆಯ ಮಾತುಗಳನ್ನಾಡ್ತಾ ಸಂತೋಷದಿಂದ ಇದ್ದವರು ಕೆಲಸದ ನೆಪ ಹೇಳಿ ಅಲ್ಲಿಂದ ಹೊರಡೋದಕ್ಕೆ ಮುಂದಾದ್ರು. ಈಗಷ್ಟೇ ಕೆಲಸ ಮುಗೀತು ಅಂದವರು ಇದ್ದಕ್ಕಿದ್ದಂತೆ ಈ ರೀತಿ ಯಾಕೆ ಆಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗಲಿಲ್ಲ. ಅವರು ನನ್ನಿಂದ ಯಾವುದೋ ವಿಷಯವನ್ನು ಮುಚ್ಚಿಡ್ತಾ ಇದ್ದಾರೆ ಅನ್ನೋ ಅನುಮಾನ ಬಲವಾಯಿತು. ಇವತ್ತು ಏನಾದರೂ ಆಗಲಿ
ಸತ್ಯವನ್ನು ತಿಳ್ಕೊಳ್ಳೇಬೇಕು ಅಂತ ಪಟ್ಟು ಹಿಡಿದು ಕುಳಿತಾಗ ಜಯಣ್ಣ ಬೇರೆ ಗತ್ಯಂತರವಿಲ್ಲದೆ ನಿಮಗೆ ಕೊಟ್ಟ ಮಾತನ್ನು ಮೀರಿ ಎಲ್ಲ ಸತ್ಯವನ್ನು ಹೇಳಿದ್ರು. ಆ ಕೂಡಲೇ ಈ ವ್ಯಕ್ತಿಯನ್ನು ಭೇಟಿ ಮಾಡಿ ನನ್ನ ಅಮ್ಮನ ನೋವು ಹಾಗೂ ಹೆತ್ತಮ್ಮನ ಸಾವಿಗೆ ಕಾರಣನಾದ ಈತನಿಗೆ ತಕ್ಕ ಶಾಸ್ತಿ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ಪರೀಕ್ಷೆಗೆ ಓದಿಕೊಳ್ಳೋ ತರಾತುರಿಯಲ್ಲಿದ್ದ ನನಗೆ ಸಮಯ ಸಿಗಲಿಲ್ಲ. ನನ್ನ ಅದೃಷ್ಟಕ್ಕೆ ಇವತ್ತು ಇವನೇ ಬಂದು ತಗ್ಲಾಕೊಂಡ. ಇಷ್ಟರವರೆಗೂ ಭಾವುಕತೆಯಿಂದ ಮಾತನಾಡುತ್ತಿದ್ದ ಅಮರ್ ಆಕ್ರೋಶದಿಂದ ಅವಿನಾಶನ ಕೊರಳ ಪಟ್ಟಿ ಹಿಡಿದನು. ಅವನ ದಿಢೀರ್ ನಡವಳಿಕೆ ಎಲ್ಲರನ್ನೂ ದಿಗ್ಭ್ರಮೆಗೊಳಪಡಿಸಿತ್ತು. ಹೆಂಡತಿ ಮಕ್ಕಳನ್ನು ಸಾಕೋ ಯೋಗ್ಯತೆ ಇಲ್ಲ ಅಂದಮೇಲೆ ನಿನ್ನಂಥವರಿಗೆ ಮದುವೆ ಮಕ್ಕಳು ಯಾಕೆ ಬೇಕಿತ್ತು? ನನ್ನ ಹೆತ್ತಮ್ಮ ಇದ್ದಾಗ ನಿನಗೆ ಅವಳ ಬೆಲೆ ಗೊತ್ತಾಗಲಿಲ್ಲ. ನಿನ್ನ ಮೊದಲ ಹೆಂಡತಿ ಮಕ್ಕಳು ಮೋಸ ಮಾಡಿ ಹೋದ್ರು ಅಂತ ಈಗ ನನ್ನನ್ನು ಹುಡ್ಕೊಂಡು ಬಂದಿದ್ಯಾ? ಹುಟ್ಟಿದ ದಿನದಿಂದ ಒಂದು ದಿನವೂ ನನ್ನನ್ನು ಮುದ್ದಿಸದೆ ಮುಖ ಕೊಟ್ಟು ಮಾತನಾಡದೆ ಇರೋ ನೀನೆಲ್ಲಿ? ನೀನೇ ಸರ್ವಸ್ವ. ನೀನಿಲ್ಲದೆ ನಮ್ಮಿಬ್ಬರ ಜೀವನವೇ ಇಲ್ಲ ಅಂತ ಹಗಲಿರುಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸಾಕಿ ಸಲಹಿ ಕ್ಷಣ ಕ್ಷಣಕ್ಕೂ ಮಿಡಿತಾ ಇರೋ ಈ ನನ್ನ ತಂದೆ ತಾಯಿಯಲ್ಲಿ ನೀನು ಇವರಿಬ್ಬರ ಕಾಲು ಉಗುರಿಗೂ ಸಮ ಇಲ್ಲ. ನಿನ್ನನ್ನು ಅಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗತ್ತೆ. ಸ್ವಲ್ಪ ಆದರೂ ಮರ್ಯಾದೆ ಉಳಿಸಿಕೊಂಡಿದ್ರೆ ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ಇನ್ನು ಯಾವತ್ತೂ ಕೂಡ ಈ ನಿನ್ನ ದರಿದ್ರ ಮುಖವನ್ನು ನನಗೆ ತೋರಿಸಬೇಡ ಎಂದು ನಿಷ್ಠುರವಾಗಿ ನುಡಿದು ಕ್ಷಮಾ ಕೃಷ್ಣರ ಬಳಿ ಬಂದು ಅವರ ತೋಳ ತೆಕ್ಕೆಯಲ್ಲಿ ಬಂಧಿಯಾದನು. ಮಗನ ಮಾತುಗಳನ್ನು ಕೇಳಿ ಅವಿನಾಶನಿಗೆ ನಿಂತ ನೆಲವೇ ಕುಸಿದಂತಾಯಿತು. ಈ ಹಿಂದೆ ನಡೆದ ಘಟನೆಗಳೆಲ್ಲ ಕಣ್ಣ ಮುಂದೆ ಬಂದಂತಾಗಿ ಅವನಿಗೆ ಪಾಪ ಪ್ರಜ್ಞೆ ಕಾಡಲಾರಂಭಿಸಿತು. ಮಗ ತನ್ನನ್ನು ಅಷ್ಟೆಲ್ಲ ಜರಿದರೂ ಅವನ ಮನಸ್ಸು ಹೃದಯ ಮಗನಿಗಾಗಿ ಮಿಡಿಯುತ್ತಲೇ ಇತ್ತು. ಆದರೆ ಕ್ಷಮಾ ಕೃಷ್ಣರ ಪ್ರೀತಿಯ ಮುಂದೆ ತನ್ನದೇನೂ ನಡೆಯುವುದಿಲ್ಲ ಎಂಬುದು ಆತನಿಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಅಮರ್ ಅವಿನಾಶನನ್ನು ತನ್ನ ತಂದೆಯೆಂದು ಒಪ್ಪಿಕೊಳ್ಳುವನೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಹೈಪ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.